ನಾವು ಲಾಸ್ಟು ವರ್ಷ ನೋಡಿದ್ವಿ, ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ದುರಂತ ಸಂಭವಿಸಿತ್ತು. 200ಕ್ಕಿಂತ ಹೆಚ್ಚು ಜನ ಸಾವನ್ನಪ್ಪಿದ್ರು. ಇವತ್ತಾಗಿರುವಂಥ ಘಟನೆ ಮಹಾರಾಷ್ಟ್ರದ DCM ಅಜಿತ್ ಪವಾರ್ ಅವರು ದುರ್ಮರಣಕ್ಕೀಡಾಗಿದ್ದಾರೆ. ಯಾಕೆ ಪದೇ ಪದೇ ವಿಮಾನ ದುರಂತಗಳು ಸಂಭವಿಸ್ತಾ ಇದ್ದಾವೆ? ಯಾಕೆ ಹಾಗಾದರೆ? ನೋಡಿ, ತಾಂತ್ರಿಕ ಕಾರಣವೋ ಅಥವಾ ಪೈಲಟ್ಗಳ ನಿರ್ಲಕ್ಷ್ಯವೋ ಈ ರೀತಿಯಾದಂಥ ಚರ್ಚೆಗಳು ಜಾಸ್ತಿ ಆಗ್ತಾ ಇದೆ. ಇವತ್ತಾಗಿರುವಂಥ ದುರಂತ ಏನಿದೆ ಅದಕ್ಕೆ DGCA ಈಗಾಗಲೇ ಕೆಲವೊಂದಿಷ್ಟು ಪ್ರಾಥಮಿಕವಾದಂಥ ಮಾಹಿತಿಗಳನ್ನು ಕೊಡ್ತಾ ಇದೆ. ಅಂದರೆ ಗೋಚರತೆ ಇರಲಿಲ್ಲ ಪೈಲಟ್ಗಳಿಗೆ ಅಂಥೇಳಿ. ಅದಾದ ನಂತರದಲ್ಲಿ ಮೇಡೆ ಏನೋ ಕೊನೆಯ ಒಂದು ತುರ್ತು ಕರೆ ಇರುತ್ತೆ, ಅದು ಕೂಡ ಬಂದಿಲ್ಲ. ಮತ್ತು ATC ಜೊತೆಗೆ ಕಮ್ಯುನಿಕೇಷನ್ ಸರಿಯಾಗಿಲ್ಲ. ಈ ರೀತಿಯಾಗಿ ಕೆಲವೊಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹಾಗಾದರೆ ಇವತ್ತು ನಡೆದಿರುವಂಥ ದುರಂತಕ್ಕೆ ಅಸಲಿ ಕಾರಣ ಏನು? ಹಳೆದಾಗಿರುವಂಥ ಫ್ಲೈಟನ್ನು ಅಜಿತ್ ಪವಾರ್ ಅವರಿಗೆ ಯಾಕೆ ಕೊಟ್ಟರು? ಇದರಿಂದ ಏನಾದರೂ ಕುತಂತ್ರ ಇರಬಹುದಾ? ಮತ್ತು ಗುಣಮಟ್ಟದ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಈಗ ನೋಡಿ, ಏರ್ ಇಂಡಿಯಾ ಆಗಿರ್ಬೋದು, ಇಂಡಿಗೋ ಆಗಿರ್ಬೋದು, ಅದ್ರ ಜೊತೆಗೆ ಈ ಪ್ರೈವೇಟ್ ಜೆಟ್ಗಳಿದಾವಲ್ಲ, ಬಿಸ್ನೆಸ್ ಕ್ಲಾಸ್ ಏನಿರ್ತವೆ, ಇವೆಲ್ಲವೂ ಕೂಡ ಸೇಫ್ಟಿನ ಹಾಗಾದರೆ ಓಡಾಡಲಿಕ್ಕೆ. ಯಾಕಂದರೆ ಬಹುತೇಕವಾಗಿ ರಾಜಕಾರಣಿಗಳು ಪ್ರೈವೇಟ್ ಜೆಟ್ಗಳನ್ನು ಬಳಸ್ತಾನೆ ಇದ್ದಾರೆ. ಹಾಗಾಗಿನೇ ಮುಂದಿನ ದಿನಗಳಲ್ಲಿ ಅನಾಹುತಕ್ಕೆ ಮತ್ತೆ ಎಡೆ ಮಾಡಿ ಕೊಡಬಾರ್ದು. ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಇವತ್ತು ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಮೊದಲದಾಗಿ ಖ್ಯಾತ ರಕ್ಷಣಾ ತಜ್ಞರಾಗಿರುವಂತಹ ಗಿರೀಶ್ ಲಿಂಗಣ್ಣ ಸರ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಹಾಗೆ ಮಂಗಳೂರು ಏರ್ಪೋರ್ಟ್ನ ಮಾಜಿ ನಿರ್ದೇಶಕರು ವಾಸುದೇವ್ ರಾವ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ಮತ್ತೊಬ್ಬರು ನಿವೃತ್ತ ವಾಯು ಸೇನಾಧಿಕಾರಿ ಮೋಹನ್ ಚಿತ್ತಳೆ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಮುಂದಿನ ಹಂತದಲ್ಲಿ ವೆಂಕಟೇಶ್ ನಾಯಕ್ ಅವರು ಕೂಡ ಜಾಯ್ನ್ ಆಗ್ತಾರೆ. ಗಿರೀಶ್ ಸರ್, ಈಗ ನೀವು ಕೆಲವೊಂದಿಷ್ಟು ಮಾಧ್ಯಮಗಳಲ್ಲಿ ಚರ್ಚೆ ಮಾಡೋದನ್ನು ನೋಡ್ತಾ ಇದ್ದೆ. ಬಟ್ ಅಸಲಿ ಕಾರಣ ಸರ್, ಈಗ ಅನುಮಾನಗಳು ಬೇರೆ, ಬಟ್ ಅದು ವರದಿ ಬರಬೇಕು. ಅಂದರೆ ಪ್ರಾಥಮಿಕವಾಗಿ ಆ ಘಟನೆ ನೋಡಿದಾಗ ವಿಸಿಬಿಲಿಟಿ ಗೊತ್ತಾಗಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ DGC ಅವರು ಕೊಟ್ಟಿರೋದು. ಅಂದರೆ ಇದೇ ಕಾರಣ ಅಂತ ಹೇಳ್ತೀರಾ? ಅಂತ ಅಲ್ಲ, ಇದೇ ಕಾರಣ ಅಂತ ಹೇಳ್ತಿಲ್ಲ. ಬಟ್ ಇನಿಷಿಯಲ್ ರಿಪೋರ್ಟ್ಸ್ ಏನನ್ನತ್ತೆ ಅಂದರೆ ಫಸ್ಟ್ ರೌಂಡ್ ದೇ ಮಿಸ್ಡ್ ಇಟ್ ಬಿಕಾಸ್ ದ ವಿಸಿಬಿಲಿಟಿ ಪುವರ್ ಇತ್ತು ಅಂತ. ಹೌದು, ಯೂಶಲಿ ವಿಸಿಬಿಲಿಟಿ ಅಂತ ಹೇಳಿದಾಗ ಬೆಳಿಗ್ಗೆ ಹೊತ್ತು ಅಟ್ಲೀಸ್ಟ್ ಮಿನಿಮಮ್ 5 ಕಿಲೋಮೀಟರ್ಸ್ ಇರಲೇಬೇಕು, 5 to 6 ಕಿಲೋಮೀಟರ್ಸ್ ವಿಸಿಬಿಲಿಟಿ ಪೈಲಟ್ಗೆ, ಅಂದರೆ ವಿಜುವಲ್ ವಿಸಿಬಿಲಿಟಿ. ಹೌದು. ಸೊ ಆ ವಿಸಿಬಿಲಿಟಿ ಇಲ್ಲದೇ ಇದ್ದಾಗ ಏನಾಗುತ್ತೆ, ಲ್ಯಾಂಡಿಂಗ್ ಮಾಡೋಕ್ಕಾಗಲ್ಲ. ಮತ್ತೆ ಅವರು ಒಂದು ಸೆಕೆಂಡ್ ರೌಂಡ್ ತೊಗೊಂಡು ಬಂದು ಲ್ಯಾಂಡಿಂಗ್ ಮಾಡಿದ್ದಾರೆ ಅಂತ ಹೇಳಿದ್ರು. ಸೆಕೆಂಡ್ ರೌಂಡ್ ತಗೊಂಡು ಬಂದಮೇಲೆ ವಾಸ್ ದೇರ್ ಅನ್ ಇಂಪ್ರೂವ್ಮೆಂಟ್ ಇನ್ ದ ವಿಸಿಬಿಲಿಟಿ ಗೊತ್ತಿಲ್ಲ. ಅಫ್ಕೋರ್ಸ್ ಆ ಸೆಕೆಂಡ್ ಟೈಮ್ ಬಂದಮೇಲೆ ಲ್ಯಾಂಡ್ ಆಗಬೇಕಾದ್ರೆ ದೇರ್ ವಿಲ್ ಬಿ ಐ ಸೈಕಲಾಜಿಕಲಿ ಪ್ರೆಷರು ಇರುತ್ತೆ ಪೈಲಟ್ ಮೇಲೆ. ಪ್ಲಸ್ ಈ VVIPಸು ಅವ್ರಿಗೇನು ಟೈಮಿಂಗ್ಸು ಅದು ಇದು ಏನೇನು ಹೇಳಿರ್ತಾರೋ ಗೊತ್ತಿಲ್ಲ. ಸೊ ಮಾಡಲೇಬೇಕು ಅನ್ನೋ ಪರಿಸ್ಥಿತಿ ಇರುತ್ತೆ. ಆಮೇಲೆ ರನ್ವೇ ಮೇಲೂ ಅಟ್ಲೀಸ್ಟ್ 1 ಕಿಲೋಮೀಟ್ರ್ ವಿಸಿಬಿಲಿಟಿ ಇರಬೇಕು, ಲ್ಯಾಂಡಿಂಗು ಮತ್ತು ಟೇಕ್ ಆಫಲ್ಲೆಲ್ಲ. ಆ ವಿಸಿಬಿಲಿಟಿ ಎಲ್ಲ ಕ್ಲಿಯರ್ ಆಗಿತ್ತಾ ಏನು ಅದೆಲ್ಲ ಕ್ಲಾರಿಟಿ ಇನ್ನೂ ಕರೆಕ್ಟಾಗಿ ಇನ್ನೂ ಗೊತ್ತಾಗಿಲ್ಲ ನನಗೂ. ಪ್ಲಸ್ ಇನ್ನೊಂದು ಏನಂದರೆ, ಇಟ್ ಈಸ್ ಎ ಟೇಬಲ್ ಟಾಪ್ ರನ್ವೇ. ಅಂದರೆ ನಮ್ಮ ಮಂಗಳೂರಲ್ಲಿ ಏನು ರನ್ವೇ ಇದೆಯೋ ಸಿಮಿಲರ್ ರನ್ವೇ. ಅಫ್ಕೋರ್ಸ್ ಮಂಗಳೂರಾದರೂ ಒಂದು 2-2.5 ಕಿಲೋಮೀಟ್ರ್ ಇರ್ಬೋದೇನೋ, ಪ್ರಾಬಬ್ಲಿ ನಮ್ಮ ನಿರ್ದೇಶಕರು ಹೇಳ್ತಾರೆ 2.25-2.5 ಕಿಲೋಮೀಟ್ರ್ ಇರ್ಬೋದೇನೋ. ಇದರಲ್ಲಿ ಈವನ್ 1.7 ಕಿಲೋಮೀಟರ್ಸ್ ಇದೆ ಅಷ್ಟೇ. ಇದು ಅಂದರೆ ಜಾಸ್ತಿ ಇದ್ದಿದ್ರೆ ಆಗ್ತಾ ಇರಲಿಲ್ವಾ? ಜಾಸ್ತಿ ಇದ್ದಿದ್ರೆ, ಬಿಕಾಸ್ ಈ ಫ್ಲೈಟ್ಗಳು, ಈ ಟರ್ಬೋಫ್ಯಾನ್ ಇಂಜಿನ್ ಫ್ಲೈಟ್ಸ್ಗಳು ಏನಂದರೆ, ಇದು ಹೈ ಸ್ಪೀಡ್ ಲ್ಯಾಂಡಿಂಗ್ ಆಗುತ್ತೆ. ಹೈ ಸ್ಪೀಡ್ ಲ್ಯಾಂಡಿಂಗ್ ಆದರೆ 240 ಕಿಲೋಮೀಟರ್ಸ್ ಸ್ಪೀಡಲ್ಲಿ ಅದು ಲ್ಯಾಂಡ್ ಆಗುತ್ತೆ ಯೂಶಲಿ. ಆ ಸೇಫ್ಟಿ ಝೋನ್ಗಿಂತ ಮುಂದೆ ಹೋಗ್ಬಿಟ್ರೆ ಏನಾಗುತ್ತೆ, ಅಷ್ಟರಲ್ಲಿ ಆ ಬ್ರೇಕಿಂಗ್ ಆಗಿ ನಿಲ್ಲದೆ ಹೋದ್ರೆ ಏನಾಗುತ್ತೆ, ಈ ಟೇಬಲ್ ಟಾಪ್ಗಳಲ್ಲಿ ಅದರಲ್ಲಿ ಬಿದ್ದೇ ಹೋಗ್ಬಿಡುತ್ತೆ ಕೆಳಗೆ. ಮಂಗಳೂರಲ್ಲೊಂದು ದುರಂತ ಆಯ್ತಲ್ಲ, ಬಿದ್ದೇ ಹೋಗ್ಬಿಡುತ್ತೆ. ಬಟ್ ಇದರಲ್ಲಿ ಏನಾಗಿದೆ, ಆ ಎಂಡ್ಗೇನು ಹೋಗಿಲ್ಲ, ಬಟ್ ರೈಟ್ ಕೇಳ್ಕೊಂಡಿದೆ. ಪ್ರಾಬಬ್ಲಿ ಸ್ಪೀಡ್ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಅವ್ರ ಕೈಲಿ. ಬಿಕಾಸ್ ಏನಕ್ಕೆ ಸ್ಪೀಡ್ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಏನು ಅದೆಲ್ಲ ಇನ್ನೂ ಮುಂದಿನ ತನಿಖೆ ಆಗಬೇಕಾಗುತ್ತೆ. ಬಟ್ ಯೂಶಲಿ ದೀಸ್ ಟೈಪ್ ಆಫ್ ಏರ್ಕ್ರಾಫ್ಟ್ಸ್, ಈ ಟರ್ಬೋಫ್ಯಾನ್ ಏರ್ಕ್ರಾಫ್ಟ್ಸ್ ಏನಿದೆಯಲ್ಲ, ದಿಸ್ ಈಸ್ ನಾಟ್ ಬೆಸ್ಟ್ ಸೂಟಬಲ್ ಫಾರ್ ದೀಸ್ ಟೇಬಲ್ ಟಾಪ್ ರನ್ವೇಸ್ ಅಂತ ನನ್ನ ಅನಿಸಿಕೆ. ಟರ್ಬೋ ಪ್ರಾಪು ಇಲ್ಲ ಅಂದರೆ ಹೆಲಿಕಾಪ್ಟರ್, ಬಿಕಾಸ್ ಡಿಸ್ಟೆನ್ಸ್ ವಾಸ್ ಹಾರ್ಡ್ಲಿ 180-200 ಕಿಲೋಮೀಟರ್ಸು. ಅದಕ್ಕೆ ಅಂಥ ಟರ್ಬೋ ಫ್ಯಾನು, ಹೈಫಂಡಾ ಏರ್ಕ್ರಾಫ್ಟು, ಬಿಸ್ನೆಸ್ ಕ್ಲಾಸ್ ಇತ್ತು. ಬಟ್ ಆ ಸ್ಪೀಡು 800 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗುತ್ತದು. ಅದು 3000 ಕಿಲೋಮೀಟರ್ ಆ್ಯಂಡ್ ಇಟ್ಸ್ ಎ ವೆರಿ ಹೈಫಂಡಾ ಏರ್ಕ್ರಾಫ್ಟ್. ಅದಕ್ಕೆ ಈ ಒಂದು ಅಫ್ಕೋರ್ಸ್ ಇದರಲ್ಲಿ ಏನಾಗುತ್ತೆ ಅಂದರೆ, ಈ ಮಾರುತಿ ಕಾರ್ 150 ಕಿಲೋಮೀಟರ್ ಸ್ಪೀಡಲ್ಲಿ ಹೋದರೆ ನೀವು ತಕ್ಷಣ ಬ್ರೇಕ್ ಹೊಡೆದ್ರೆ ಯು ಗೆಟ್ ಇಟ್. ನಾಟ್ ಲೈಕ್ SUV BMW 150 ಹೋಗಿ ತಕ್ಷಣ ನಿಲ್ಲುತ್ತೆ.
ಅದೇ ಥರ ದೊಡ್ಡ ಏರ್ಕ್ರಾಫ್ಟ್ ಹೋದರೆ ನೋ ಪ್ರಾಬ್ಲಮ್ ಇತ್ತು, ಬಟ್ ಇದು ಸಣ್ಣ ಏರ್ಕ್ರಾಫ್ಟು, ಲ್ಯಾಂಡಿಂಗ್ ಸ್ಪೀಡ್ ಜಾಸ್ತಿ, ಸ್ಮಾಲ್ ಎರರ್ ಆದ್ರೂ ಪ್ಲೇನ್ ನಿಲ್ಸೋದು ಕಷ್ಟ ಆಗುತ್ತೆ. ನಿಜ.